ವೆಲ್ಕಮ್ ಬ್ಯಾಕ್. 4ನೇ ದಿನದ ವಿಧಾನಮಂಡಲ ಅಧಿವೇಶನ ಆರಂಭವಾಗಿದ್ದು ಎಸ್ಎಲ್ ಭೋಜೇಗೌಡ ಪ್ರಶ್ನೆಯನ್ನು ಕೇಳ್ತಿದ್ದು, ರಾಜ್ಯದಾದ್ಯಂತ ವಿಶೇಷವಾಗಿ ಬೆಂಗಳೂರಿನಲ್ಲಿ ದರೋಡೆಕೋರರು ಕಿಡಿಗೇಡಿಗಳಿಂದ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ, ಅದಕ್ಕೆ ನೀವು ಏನು ಮಾಡ್ತೀರಿ ಅಂತ ಹೇಳಿ ಎಸ್ಎಲ್ ಭೋಜೇಗೌಡ ಪ್ರಶ್ನಾರ್ಥಕದಲ್ಲಿ ಕೇಳಿರುವುದು. ವಿಧಾನಮಂಡಲ ಅಧಿವೇಶನದಲ್ಲಿ ಲಾ ವಾರ್ ಶುರುವಾಯಿತು. ಎಸ್ಎಲ್ ಭೋಜೇಗೌಡ ಪ್ರಶ್ನೆಯನ್ನ ಮಾಡಿದ್ದಾರೆ. ಅಧಿವೇಶನದಲ್ಲಿ ಲಾ ವಾರ್ ಶುರುವಾಗಿದೆ. ರಾಜ್ಯದಲ್ಲಿ ಅದರಲ್ಲೂ ಬೆಂಗಳೂರಿನಲ್ಲಿ ದರೋಡೆಕೋರರ ಹಾವಳಿ ಹೆಚ್ಚಾಗಿದೆ, ಇದಕ್ಕೆ ನೀವೇನ್ ಕ್ರಮ ಕೈಗೊಂಡಿದ್ದೀರಾ ಅಂತ ಹೇಳಿ, ಅವರಿಂದ ಕಾನೂನಿನ ಸುವ್ಯವಸ್ಥೆನೇ ಹಾಳಾಗ್ತಾ ಇದೆ, ಅದ್ರ ಬಗ್ಗೆ ಉತ್ತರಿಸಿ ಅಂತ ಹೇಳಿ ಕೇಳ್ತಾರೆ. ವಿಧಾನಮಂಡಲ ಅಧಿವೇಶನದಲ್ಲಿ ಲಾ ವಾರ್ ಶುರುವಾಗಿದೆ. ಎಸ್ಎಲ್ ಭೋಜೇಗೌಡ ಪ್ರಶ್ನೆಯನ್ನ ಕೇಳಿದ್ದು. ಹಿರಿಯ ಗೃಹ ಸಚಿವರಿಂದ ಉತ್ತರ ನಿರೀಕ್ಷೆ ಮಾಡಬಹುದಾ? ಎಸ್ಎಲ್ ಭೋಜೇಗೌಡರು ಕೇಳಿರೋದು. ಪ್ರಶ್ನೆಗೆ ಗೃಹ ಸಚಿವ ಪರಂ ಉತ್ತರವನ್ನ ಕೊಡ್ತಿದ್ದಾರೆ. ವಿಧಾನಮಂಡಲ ಅಧಿವೇಶನದಲ್ಲಿ ಲಾ ವಾರ್ ಶುರುವಾಗಿದೆ. ಎಸ್ಎಲ್ ಭೋಜೇಗೌಡ ಪ್ರಶ್ನೆಗೆ ಗೃಹ ಸಚಿವ ಪರಂ ಉತ್ತರವನ್ನ ಕೊಡ್ತಾ ಇದ್ದಾರೆ. ವಿಧಾನಮಂಡಲ ಅಧಿವೇಶನದಲ್ಲಿ ಲಾ ವಾರ್ ಜೋರಾಗ್ತಿದ್ದು, ಪ್ರಶ್ನೋತ್ತರದಲ್ಲಿ ಭೋಜೇಗೌಡರು ಕೇಳಿದ ಪ್ರಶ್ನೆಗೆ ಪರಂ ಉತ್ತರಿಸ್ತಾ ಇದ್ದಾರೆ. ಕಾನೂನಿನ ಸುವ್ಯವಸ್ಥೆ ಬಗ್ಗೆ ಅವರು ಪ್ರಶ್ನೆಯನ್ನ ಕೇಳಿರುವುದು, ಉತ್ತರವನ್ನ ಕೊಡ್ತಾ ಇದ್ದಾರೆ. ದರೋಡೆಕೋರರು ಕಿಡಿಗೇಡಿಗಳಿಂದ ಕಾನೂನಿನ ಸುವ್ಯವಸ್ಥೆ ರಾಜ್ಯದಲ್ಲಿ ಹಾಳಾಗ್ತಾ ಇದೆ, ಏನ್ ಕ್ರಮ ಕೈಗೊಂಡಿದ್ದೀರಾ ಅನ್ನೋದು ಉತ್ತರ ಕೊಡಿ ಅಂತ ಅವ್ರ ಪ್ರಶ್ನೆ ಕೇಳಿದ್ದಾರೆ. ಪರಂ ಉತ್ತರಿಸ್ತಾ ಇದ್ದಾರೆ. ಅದರಿಂದ ಹೆಚ್ಚಿನ ಅಂಶ ಬೆಂಗಳೂರು ಸಿಟಿಯಲ್ಲಿ ಶಾಂತಿ ಇದೆ. ಯಾವುದೇ ಅಂತ ಘಟನೆ ಆದರೂ ಕೂಡ ನಾವು ಕಠಿಣವಾದ ಮುಲಾಜಿಲ್ಲದೆ ಕಠಿಣವಾದ ಕ್ರಮವನ್ನು ತಗೊಳ್ತೇವೆ ಕೂಡ ಮುಂದೆ. ಒಟ್ಟಾರೆ ಬೆಂಗಳೂರು ಸಿಟಿಯನ್ನು ನಾವು ಶಾಂತಿಯಿಂದ ಇಡಬೇಕು, ಕರ್ನಾಟಕವನ್ನ ಶಾಂತಿಯಿಂದ ಇಡಬೇಕು ಅಂತೇಳಿ ನಾವು ಮಾಡ್ತಾ ಇದ್ದೇವೆ. ಆಮೇಲೆ ಈ ರೌಡಿ ಶೀಟರ್ಗಳನ್ನ ರೌಡಿ ಶೀಟ್ ಓಪನ್ ಮಾಡೋದು, ತಮಗೆ ಮಾಹಿತಿಗೆ ಗೂಂಡಾ ಪ್ರಕರಣಗಳು ಸುಮಾರು 22ರಲ್ಲಿ 44 ಗೂಂಡಾ ಪ್ರಕರಣಗಳಿದೆ. ಅವೆಲ್ಲ ಗೂಂಡಾ ಕಾಯ್ದೆಯಲ್ಲಿ ನಾವು ಅವ್ರನ್ನ ಅರೆಸ್ಟ್ ಮಾಡಿ ಕ್ರಮಗಳನ್ನು ತಗೊಂಡಿದ್ದೇವೆ. 23ರಲ್ಲಿ 53 ಪ್ರಕರಣಗಳಿದೆ, 24ರಲ್ಲಿ 34 ಪ್ರಕರಣ, 25ರಲ್ಲಿ ಇಲ್ಲಿವರೆಗೂ 8 ಪ್ರಕರಣ. ಇದೆಲ್ಲ ಬಹಳ ಕಠಿಣವಾಗಿ ಯಾರು ಇಂಥ ರೆಗ್ಯುಲರ್ ಗೂಂಡಾಗಳಿರ್ತಾರೆ ಅಂಥವ್ರನ್ನ ಹತ್ತಿಕ್ಕತಕ್ಕಂಥ ಕೆಲಸ, ಕಂಟ್ರೋಲ್ ಮಾಡ್ತಕ್ಕಂಥ ಕೆಲಸ ಈ ಗೂಂಡಾ ಕಾಯ್ದೆಯಲ್ಲಿ ಅವ್ರನ್ನ ತರ್ತೇವೆ ಅಡಿಯಲ್ಲಿ. ಹಾಗಾಗಿ ಒಂದೆರಡು ಇನ್ಸಿಡೆಂಟ್ಗಳು ನಡೆದಿರ್ಬೋದು, ಇಲ್ಲ ಅಂತ ನಾನು ಹೇಳೋದಿಲ್ಲ. ಜೊತೆಗೆ ಮಾನ್ಯ ಸಭಾಪತಿಗಳೇ, ಬೆಂಗಳೂರು ಸಿಟಿಯಲ್ಲಿ ಸುಮಾರು 7,000 ಕ್ಯಾಮೆರಾಗಳನ್ನು CCTVಗಳನ್ನು ಅಳವಡಿಸಿದ್ದೇವೆ. ಅದು ಪೊಲೀಸ್ ಇಲಾಖೆಯಿಂದ, ಕಾರ್ಪೊರೇಷನ್ನಿಂದ, ಬೇರೆ ಬೇರೆ ಎಲ್ಲ ಸೇರಿ ನಮಗೆ 1,640 ಸ್ಥಳಗಳಲ್ಲಿ ಈ CCTV ಕ್ಯಾಮೆರಾಗಳನ್ನ ಹಾಕಿದ್ದೇವೆ. ನಿಮಗೆ ಆಶ್ಚರ್ಯನೂ ಆಗ್ಬೋದು, ನಮ್ಮ ಕಂಟ್ರೋಲ್ ರೂಮಿಗೆ ಬಂದು ನೋಡಿದ್ರೆ, ನೀವಿಲ್ಲಿ ಚಾಲುಕ್ಯ ಸರ್ಕಲ್ನಲ್ಲಿ ನಿಂತ್ಕೊಂಡಿದ್ರೆ ನಿಮ್ಮ ವಾಚನ್ನಲ್ಲಿ ಟೈಮ್ ಎಷ್ಟಿದೆ ಅಂತ ಅಲ್ಲಿ ಕೂತ್ಕೊಂಡು ನೋಡ್ತಾರೆ. ಅಷ್ಟರ ಮಟ್ಟಿಗೆ ಹೈ ರೆಸಲ್ಯೂಷನ್ ಕ್ಯಾಮ್ರಾಗಳನ್ನು ಹಾಕಿದ್ದೇವೆ. ಅದರ ಜೊತೆಗೆ ಇತ್ತೀಚೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಇದನ್ನು ಕೂಡ ನಾವು ಅದಕ್ಕೆ ಅಳವಡಿಸಿದ್ದೇವೆ. ಒಂದು ಸಾರಿ ಆ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆದರೆ, ಮಾನ್ಯ ಸಭಾಪತಿಗಳೇ, ಆ ಡೇಟಾಗೆ ಹೋದರೆ ಆ ಡೇಟಾ ನಮ್ಮ ಹತ್ರ ಇರ್ತದೆ. ಅವರು ಎಲ್ಲೇ ಇನ್ನೊಂದು ಸಾರಿ ಬೆಂಗಳೂರು ಸಿಟಿಗೆ ಬಂದು ಅಲ್ಲಿ ಬಂದರೂ ಕೂಡ ಒಂದು ವೇಳೆ ಏನಾದರೂ ಅಪರಾಧ ಮಾಡಿದ್ದಾರೆ ಅವ್ರನ್ನ ನೋಡಬೇಕು ಅಂದರೆ ಇಮಿಡಿಯೇಟಾಗಿ ನಮಗೆ ಸಿಕ್ಕತ್ತೆ. ಅಷ್ಟರ ಮಟ್ಟಿಗೆ ಈಗ ಟೆಕ್ನಾಲಜಿ ಕೂಡ ನಮ್ಮಲ್ಲಿ ಯೂಸ್ ಮಾಡ್ತಾ ಇದ್ದೇವೆ. ಆದ್ದರಿಂದ ಈ ಎಲ್ಲ, ಆಮೇಲೆ ಈ ಡ್ರೋನ್ಗಳು, ಪೊಲೀಸ್ನವ್ರಿಗೆ ಬಾಡಿ ಕ್ಯಾಮ್ರಾಗಳು ಕೊಟ್ಟಿದ್ದೇವೆ. ಇದು ಎಲ್ಲ ಟೆಕ್ನಾಲಜಿಯಲ್ಲಿ ಏನೆಲ್ಲ ಅಗತ್ಯ ಇದೆ, ಏನೆಲ್ಲ ಅವೈಲೇಬಲ್ ಇದೆ, ಅದನ್ನೆಲ್ಲವನ್ನು ಕೂಡ ಬ್ಯಾಂಗ್ಳೂರು ಸಿಟಿ ಪೊಲೀಸಿಗೆ ಮತ್ತು ಇಡೀ ರಾಜ್ಯದಲ್ಲಿ ಎಲ್ಲ ಪೊಲೀಸಿಗೆ ನಾವು ಕೊಡ್ತಾ ಇದ್ದೇವೆ. ಒಟ್ಟಾರೆ ಕರ್ನಾಟಕ ಪೊಲೀಸನ್ನು ಟೆಕ್ನಾಲಜಿ ಸವಿ ಅಂತ ಅಂದರೆ ಟೆಕ್ನಾಲಜಿಯನ್ನು ಉಪಯೋಗ ಮಾಡಿಕೊಂಡು ಕೆಲಸ ಮಾಡ್ತಕ್ಕಂಥದ್ದನ್ನು ನಾವು ಮಾಡ್ತಾ ಇದ್ದೇವೆ. ಮಾನ್ಯ ಸಭಾಪತಿಗಳೇ, ಇನ್ನೊಂದು ಮಾಹಿತಿ ಕೊಡ್ತೇನೆ.
ರಾಜ್ಯದಲ್ಲಿ ತಾವು ಲಾಂಡ್ ಆರ್ಡರ್ ಕೆಟ್ಟೋಗಿದೆ, ಲಾಂಡರ್ ಕೆಟ್ಟೋಗಿದೆ ಅಂತ ಯಾವಾಗ್ಲೂ ಬಹಳ ಜನ ಮಾತಾಡ್ತಾರೆ ವಿರೋಧ ಪಕ್ಷದಿಂದ. ಆದ್ರೆ ಒಂದು ಸ್ಟ್ಯಾಟಿಸ್ಟಿಕ್ಸ್ ಒಂದು ಹೇಳ್ಬೇಕಂದ್ರೆ ಬೇರೆ ರೂಪದಲ್ಲಿ ತಗೊಳ್ಳ ಬೇರೆ ಅಲ್ಲ, ಅವರಿಗೆ ಅವರು ತಿರ್ಗಾ ಅದೇ ಕೇಳ್ತಾರೆ. ಅಲ್ಲಿ ಎಲ್ಲಾ ಮಾಹಿತಿ ಹೇಳಿದ್ರೆ ಕೇಳ್ತೇನೆ, ನಂಗೆ ಗೊತ್ತಿದೆ ನಿಮ್ಮ ತಲೆಯಲ್ಲಿ ಏನಿದೆ ಅಂತ. ಐ ಕ್ಯಾನ್ ರೀಡ್, ಐ ಸ್ಟಡಿಡ್ ಸೈಕಾಲಜಿ ಆಲ್ಸೋ. ನಮ್ಮ ಮಂತ್ರಿಗಳು ಮಾತ್ರ ಸೈಕಾಲಜಿ ಪೂಜೆಗಳು ಮೈಂಡ್ ಅಲ್ಲಿ ಏನು ಆಚೆ ಬರ್ತದೆ ಅಂತ ಹೇಳಿ ಅದಕ್ಕೆ ಒಂದು ಮಾಹಿತಿ, ಒಂದೇ ಒಂದು ಮಾಹಿತಿ ಮಾನ್ಯ ಎಲ್ಲ ಸದಸ್ಯರಿಗೂ ಇದು ಗೊತ್ತಾಗ್ಲಿ ಅಂತ ಅಷ್ಟೇ. ಬೇರೆ ಉದ್ದೇಶ ಏನಿಲ್ಲ ನನಗೆ. ಆನ್ಸರ್ ಕರೆಕ್ಟ್ ಇದೆ. ಮರ್ಡರು 20ರಲ್ಲಿ 1315 ರಾಜ್ಯಾದ್ಯಂತ ಮರ್ಡರ್ ಇಡೀ ಸ್ಟೇಟ್ ಅಲ್ಲಿ. 21ಕ್ಕೆ 1340 ಆಯ್ತು, 22ಕ್ಕೆ 1366 ಆಗಿದೆ, 23ಕ್ಕೆ 1294 ಆಗಿದೆ, 24ಕ್ಕೆ 1208 ಆಗಿದೆ. ಇಲ್ಲಿವರೆಗೂ ಜನವರಿಯಿಂದ ಇಲ್ಲಿವರೆಗೂ 100 ಆಗಿದೆ. ಅಂದ್ರೆ ಮರ್ಡರ್ ಕಡಿಮೆ ಆಗಿದೆ ಅಂತ ಸಂಖ್ಯೆ. ನಾನು ಸಂಖ್ಯೆ ಆಧಾರದ ಮೇಲೆ ಇದನ್ನ ಹೇಳಕ್ ಹೋಗೋದಿಲ್ಲ. ಆದ್ರೆ ರೆಗ್ಯುಲೇಟೆಡ್ ಇದೆಯಲ್ಲ, ಕಂಟ್ರೋಲ್ ಇದೆಯಲ್ಲ ಅನ್ನೋ ಒಂದು ಸಂದೇಶ, ರೀಸನ್ಸ್ ಬಿಹೈಂಡ್ ಇಸ್ ವೆರಿ ಇಂಪಾರ್ಟೆಂಟ್, ಒಂದು ಸಂದೇಶ. ಆದ್ರೆ ಒಂದು ಆತಂಕ ನಮ್ಗೆ ಇರ್ತಕ್ಕಂಥದ್ದು ಮಾನ್ಯ ಸಭಾಪತಿಗಳೇ, ಈ ಸೈಬರ್ ಕ್ರೈಮ್ ಜಾಸ್ತಿ ಆಗಿದೆ. ಇತ್ತೀಚಿನ ದಿನಗಳಲ್ಲಿ 1000 ಗಟ್ಟಲೆ ಪ್ರತಿ ದಿವಸ ಆಗ್ತಾ ಇದೆ. ಅದನ್ನ ನಾವು ಈಗ ಹೆಚ್ಚು ಒತ್ತು ಕೊಡ್ತಾ ಇದ್ದೀವಿ. ಸೈಬರ್ ಕ್ರೈಮ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಈಗಾಗಲೇ ಬಹುಶಃ ದೇಶದಲ್ಲೇ ಮೊದಲನೇ ಬಾರಿಗೆ ಒಂದು ಡಿಜಿಯನ್ನ ಪೋಸ್ಟ್ ಅನ್ನ ಕ್ರಿಯೇಟ್ ಮಾಡಿ, ಒಂದು ವರ್ಟಿಕಲ್. ಈಗ ನಮಗೆ ಡಿಜಿ ಪ್ರಿಸನ್ಸ್ ಇದ್ದಾರೆ, ಡಿಜಿ CID ಇದ್ದಾರೆ. ಈ ರೀತಿ ಇನ್ನೊಂದು ಡಿಜಿಯನ್ನ ಒಂದು ವರ್ಟಿಕಲ್ ಅನ್ನ ಕ್ರಿಯೇಟ್ ಮಾಡಿದ್ದೀವಿ. ಕ್ರಿಯೇಟ್ ಮಾಡಿ ಅದಕ್ಕೆ ADGP ಒಬ್ರು, IG ಒಬ್ರು, SP ಗಳು 7 ಜನ SP ಗಳು, ಈ ರೀತಿ ಅವರಿಗೆ ಒಂದು ವರ್ಟಿಕಲ್ ಕ್ರಿಯೇಟ್ ಮಾಡಿ ಯಾವ ರೀತಿ ನಾವು ಇದನ್ನ ಕಂಟ್ರೋಲ್ ಮಾಡಬೇಕು ಸೈಬರ್ ಕ್ರೈಮ್ ಅನ್ನ ಅಂತ ಹೇಳಿದ್ರೆ, ನೋಡಿ ಸಭಾಪತಿಗಳೇ, 10,575 2020ರಲ್ಲಿ ಇದ್ದದ್ದು 24ಕ್ಕೆ 21,984 ಆಗಿದೆ. ಅಂದ್ರೆ ಅಷ್ಟು ಮಟ್ಟಿಗೆ ಆಲ್ಮೋಸ್ಟ್ ಡಬಲ್, ಅಷ್ಟು ಜಾಸ್ತಿ ಆಗ್ತಾ ಇದೆ ಸೈಬರ್ ಕ್ರೈಮು. ದಿನನಿತ್ಯ ಸಾವಿರಾರು ಕೋಟಿ ರೂಪಾಯಿ ಹಣವನ್ನ ಅವ್ರ ಬ್ಯಾಂಕ್ ಖಾತೆಗಳಿಂದ ತಗೊಳ್ಳೋದು, ಫ್ರಾಡ್ ಮಾಡೋದು, ಈ ತರದ್ದೆಲ್ಲ. ಆಮೇಲೆ ಡೇಟಾ ಆಕ್ಸೆಸ್ ಮಾಡ್ತಾರೆ, ಡೇಟಾಗಳಿಗೆ ಆಕ್ಸೆಸ್. ಮಾನ್ಯ ರೆವಿನ್ಯೂ ಮಿನಿಸ್ಟರ್ ಹೇಳ್ತಾ ಇದ್ರು, ಅವರ ಇದಕ್ಕೆ ಸಾಫ್ಟ್ವೇರಿಗೆ ಯಾರೋ ಹ್ಯಾಕ್ ಮಾಡಿದ್ರು ಹಾಗೆ ಅಂತಕ್ಕಂಥದ್ದು.